ಸಂಖ್ಯಾಶಾಸ್ತ್ರ. ಇದರಲ್ಲಿ ಇಂಟ್ರೊಡಕ್ಷನ್ ಆಫ್ 13.1 ಈ ಪಾಠ ಒಳಗೆ ಏನು ಮಾಡ್ತಾರೆ ಅಂದ್ರೆ ನೀವು ಈ ಫಸ್ಟ್ ಎಕ್ಸಸೈಸ್ ಒಳಗೆ ಬರುವಂಥ ಎಲ್ಲ ಫಾರ್ಮುಲಾಸ್ಗಳು ಮತ್ತು ಸ್ಟೆಪ್ಸ್ಗಳು ಮತ್ತು ಎಕ್ಸಾಂಪಲ್ಸ್ಗಳು ಈ ಪೂರ್ತಿ ಏನು ಮಾಡ್ತೀವಿ ಅಂದ್ರೆ ಈ ಪರ್ಟಿಕ್ಯುಲರ್ ಪಾಠ ಒಳಗೆ ಮಾಡೋದು ಡಿಸ್ಕಸ್ ಮಾಡೋದು. ಹಾಗಾದರೆ 13.1 ಈ ಸಂಖ್ಯಾಶಾಸ್ತ್ರ ಎಂಬ ಅಧ್ಯಾಯದಲ್ಲಿ ಟೋಟಲ್ ಏನೈತೆ ಅಂದ್ರೆ ಇಲ್ಲಿ ಮೊದಲನೇ ಅಭ್ಯಾಸದಲ್ಲಿ ಸರಾಸರಿ ಅಂತ ಬರ್ತದೆ ಅಥವಾ ಏನು ಮೀನ್, ಒಂದು ದತ್ತ ಮಾಹಿತಿಯ ಸರಾಸರಿಯನ್ನು ಕಂಡುಹಿಡಿದು ಬರ್ತದೆ. ಹಾಗಾದ್ರೆ ಆ ಸರಾಸರಿಯನ್ನು ಕಂಡುಹಿಡಿಯಾಕ 3 ವಿಧಾನಗಳು. ಮೊದಲನೇದು ನೇರ ವಿಧಾನ, ಇದಕ್ಕೆ ನಾವೇನಂತ ಕರಿತೀವಿ ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಯಾವ ಮೆಥಡ್ಪ? ಡೈರೆಕ್ಟ್ ಮೆಥಡ್. ಇನ್ನೊಂದು ಅಂದಾಜು ಸರಾಸರಿ ವಿಧಾನ ಅಂತ ಕರಿತೀವಿ. ಏನು ನೋಡಿ, ಅಂದಾಜು ಸರಾಸರಿ ವಿಧಾನ. ಮತ್ತೆ ಇನ್ನೊಂದು ಹಂತ ವಿಚಲನಾ ವಿಧಾನ. ಹಂತ ವಿಚಲನಾ ವಿಧಾನ. ಈ ರೀತಿ 3 ವಿಧಾನಗಳಿಂದ ನಾವೇನ್ ಮಾಡಬಹುದು ಅಂದ್ರೆ ದತ್ತ ಮಾಹಿತಿಯ ಸರಾಸರಿಯನ್ನು ಕಂಡುಹಿಡಿಯಬಹುದು. ಈ ಸರಾಸರಿಯನ್ನು ಕಂಡುಹಿಡಿದು ಪೂರ್ತಿ ಏನು ಲೆಕ್ಕದವಲ್ಲ ಇದು ಎದರ ಬರ್ತದೆ ಅಂದ್ರೆ ಅಭ್ಯಾಸ 13.1 ಬರೇ ಸರಾಸರಿ ಕಂಡುಹಿಡಿಯುವ ಲೆಕ್ಕ ತಿಳಿಲ್ಲ. ಹಾಗಾದ್ರೆ ಅದೇ ಸರಾಸರಿಯನ್ನು ನಾವು ನೇರ ವಿಧಾನದಿಂದ ಕಂಡುಹಿಡಿಯಬಹುದು, ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಯಬಹುದು ಅಥವಾ ಹಂತ ವಿಚಲನ ವಿಧಾನದಿಂದ ಕಂಡುಹಿಡಿಯಬಹುದು. 3 ವಿಧಾನದಲ್ಲೂ ಕೂಡ ಒಂದೇ ಉತ್ತರ, ಆನ್ಸರ್ ಏನ್ ಬರ್ತೈತಿ? ಸೇಮ್ ಬರ್ತದೆ. ಯಾವ ರೀತಿ ನಾವು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ಅದರಲ್ಲಿ ಏನದ ವರ್ಜಿಸುವ ವಿಧಾನ, ಆದೇಶ ವಿಧಾನ, ಓರೆ ಗುಣಾಕಾರ ವಿಧಾನದಿಂದ 3 ವಿಧಾನದಿಂದ ಮಾಡಿದ್ರು ಎಕ್ಸ್ ನ ಬೆಲೆ ಮತ್ತು ವಾಯ್ ನ ಬೆಲೆ ಏನ್ ಬರ್ತಿತ್ತು? ಸೇಮ್ ಆನ್ಸರ್ ಬರ್ತಿತ್ತು. ಅದೇ ರೀತಿ ಇಲ್ಲಿ ನೀವು ದತ್ತ ಮಾಹಿತಿಯನ್ನು ನೀವು ನೇರ ವಿಧಾನದಿಂದ ಬಿಡಿಸ್ರಿ ಅಥವಾ ಅಂದಾಜು ಸರಾಸರಿ ವಿಧಾನದಿಂದ ಬಿಡಿಸ್ರಿ ಅಥವಾ ಹಂತ ವಿಚಲನ ವಿಧಾನದಿಂದ ಬಿಡಿಸ್ರಿ, ನಿಮ್ಗೆ ಆನ್ಸರ್ ಸರಾಸರಿ ಏನ್ ಬರ್ತದೆ? ಮೀನ್. ಸೇಮ್ ಆನ್ಸರ್ ಬರ್ತದೆ. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಇದು 13.1 ಒಳಗೆ ಮೀನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಥವಾ ಸರಾಸರಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. 13.2 ಒಳಗೆ ಏನ್ ಬರ್ತೈತೆ ಅಂದ್ರೆ ಮೋಡ್ ಅಥವಾ ಅದಕ್ಕೆ ಏನ್ ಕರಿತೀವಿ ನಾವು? ಬಹುಲಕ. ಸರಾಸರಿ ಅಥವಾ ಬಹುಲಕ. ಇದು 13.1, ಇದು 13.2. ತಿಳಿಲಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ 13.3 ಒಳಗೆ ಮಧ್ಯಾಂಕ ಅಥವಾ ಮೀಡಿಯನ್ ಅಂತ ಕರಿತೀವಿ. ಮಧ್ಯಾಂಕವನ್ನು ಕಂಡುಹಿಡಿದು ಬರ್ತೈತೆ. ಬಟ್ ಇದನ್ನ ಯಾವಾಗ ಇಂಟ್ರೊಡಕ್ಷನ್ ಆಫ್ 13.3 ಒಳಗೆ ಈ ಫಾರ್ಮುಲಾಸ್ಗಳನ್ನ ಮತ್ತೆ ಈ ಎಕ್ಸಾಂಪಲ್ಸ್ಗಳನ್ನ ಡಿಸ್ಕಸ್ ಮಾಡೋದು. ಬಟ್ ಈ 13.1 ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಓನ್ಲಿ ನಾವು ವಿಲ್ ಡಿಸ್ಕಸ್ ಅಬೌಟ್ ಮೀನ್ ಅಥವಾ ಸರಾಸರಿ ಮತ್ತೆ ಅದರ ಫಾರ್ಮುಲಾಸ್ಗಳು ಮತ್ತೆ ಅವುಗಳಲ್ಲಿ ಬರುವಂಥ ಮೆಥಡ್ಸ್ಗಳು. ನಾ ಏನು ಮಾಡ್ತೇನೆ ಅಂದ್ರೆ ಒಂದು ಕ್ವಶನ್ ಕೊಡ್ತೇನೆ ನಾನು ನಿಮ್ಗೆ. ಅದೇ ಕ್ವಶನ್ ಅನ್ನ ಅಗೇನ್ ಅಂಡ್ ಅಗೇನ್ ನಾ ಏನು ಮಾಡ್ತೇನೆ ಅಂದ್ರೆ ಸೇಮ್ ಒಂದೇ ಕ್ವಶನ್ ಅನ್ನ ಈ 3 ಮೆಥಡ್ ಇಂದ ಸಾಲ್ವ್ ಮಾಡಕ್ಕೆ 3 ಮೆಥಡ್ ಇಂದ ಸಾಲ್ವ್ ಮಾಡಿದ್ರೆ ನಮ್ಗೆ ಯಾವ ರೀತಿ ಆನ್ಸರ್ ಸೇಮ್ ಬರ್ತಾವೆ ಅನ್ನೋದನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ತಿಳಿಲಿಲ್ಲ. ಅದಕ್ಕೆ ಸರಾಸರಿ ಕಂಡುಹಿಡಿಯುವಂಥ 3 ವಿಧಾನಗಳು ಯಾವ್ಯಾವ ಹೇಳ್ರಿ? ನೇರ ವಿಧಾನ, ಮತ್ತೆ ಅಂದಾಜು ಸರಾಸರಿ ವಿಧಾನ, ಇನ್ನೊಂದು ಹಂತ ವಿಚಲನ ವಿಧಾನ. ಮುಂದೆ ಏನ್ ಮಾಡೋಣ ಅಂದ್ರೆ ನೇರ ವಿಧಾನ ಸಾಲ್ವ್ ಮಾಡೋಣ. ಇಲ್ಲೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ನಾವೇನ್ ಮಾಡೋಣ ಅಂದ್ರೆ ಈ ದತ್ತ ಮಾಹಿತಿಯ ಸರಾಸರಿಯನ್ನು ಕಂಡುಹಿಡಿಯೋಣ. ಯಾವ ವಿಧಾನದಿಂದ? ನೇರ ವಿಧಾನ ಅಥವಾ ಡೈರೆಕ್ಟ್ ಮೆಥಡ್. ನೇರ ವಿಧಾನದಿಂದ ಅಥವಾ ಡೈರೆಕ್ಟ್ ಮೆಥಡ್ ಇಂದ ಸರಾಸರಿಯನ್ನು ಕಂಡುಹಿಡಿಯುವಂತ ಫಾರ್ಮುಲಾ ಏನಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂದಾಗೆ. ಇದೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ನೆನ್ಪಿಡ್ಬೇಕು ನೀವು. ಇದು ಯಾರಿಗೆ ಯೂಸ್ ಆಗುತ್ತೆ? ನೇರ ವಿಧಾನದಿಂದ ಸರಾಸರಿಯನ್ನು ಏನು ಮಾಡೋದು? ಕಂಡುಹಿಡಿಯೋದು. ಬಟ್ ಅದೇ ರೀತಿ ಹಂತ ವಿಚಲನ ವಿಧಾನಕ್ಕೆ ಬೇರೆ ಫಾರ್ಮುಲಾ ಬರ್ತದೆ, ಅಂದಾಜು ಸರಾಸರಿ ವಿಧಾನಕ್ಕೆ ಬೇರೆ ಫಾರ್ಮುಲಾ ಬರ್ತದೆ. ಈಗ ಸದ್ಯಕ್ಕೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೀವಿ. ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವಂತ ಒಂದು ಸೂತ್ರ, ದಟ್ ಇಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್. ಕ್ಲಿಯರ್ ಆಗಿದೆ? ಈ ಫಾರ್ಮುಲಾ ನೆನ್ಪಿಡ್ರಿ. ಈಗ ನಾವು ಈ ಕೊಟ್ಟ ಮಾಹಿತಿಯಿಂದ ನಾವೇನ್ ಮಾಡ್ಬೇಕಂದ್ರೆ ಸರಾಸರಿನ ಕಂಡುಹಿಡಿಯೋದು. ಯಾವ ರೀತಿ? ಮೊದಲನೇ ಕಾಲಮ್ ನಲ್ಲಿ ಏನ್ ಮಾಡಿದ್ರು ಅಂದ್ರೆ ವರ್ಗಾಂತರ ಅಥವಾ ರೇಂಜ್ ಅನ್ನು ಕೊಟ್ಟರು. ರೇಂಜ್ ಯಾವ ರೀತಿ ಕೊಟ್ಟಾನ? 15ರಿಂದ 25, 25ರಿಂದ 35, 35ರಿಂದ 45, 45ರಿಂದ 55, 55ರಿಂದ 65, 65ರಿಂದ 75, 75ರಿಂದ ಎಷ್ಟು? 80. ಇದು ಈ ರೀತಿ ರೇಂಜ್ ಅಥವಾ ವರ್ಗಾಂತರವನ್ನು ಕೊಟ್ಟಾನ. ಮತ್ತೆ ಅದೇ ರೀತಿ ಮುಂದೆ ನೆಕ್ಸ್ಟ್ ಕಾಲಮ್ ಒಳಗೆ ಎಫ್ ಅಂದ್ರೆ ಆವೃತ್ತಿಯನ್ನು ಕೊಟ್ಟಾನ. ಅಂದ್ರೆ ಇದರ ಅರ್ಥ ಏನು? 15ರಿಂದ 25ರಲ್ಲಿ 15ರಿಂದ 25ರೊಳಗೆ ಅಥವಾ ಅಂಕಗಳಂತ ಕೂರಿದ್ನ ಅಥವಾ ಇದನ್ನ ವೇಟ್ ಅಂತ ತಿಳ್ಕೊರಿ. 15ರಿಂದ 25 ಮಾರ್ಕಸ್ ತಗೊಂಡಾರ 6 ಮಂದಿ. ನೀವು ಯಾವ ರೀತಿ ನಾನು ತಿಳ್ಕೊಬೋದು ಇದು. ಬಟ್ ಏನು 15ರಿಂದ 25 ಮಾರ್ಕಸ್ ತಗೊಂಡಾರ 6 ಮಂದಿ ಅದರ, 25ರಿಂದ 35 ಮಾರ್ಕಸ್ ತಗೊಂಡಾರ 11 ಮಂದಿ ಅದರ. ನಂಬರ್ ಆಫ್ ಮೆಂಬರ್ಸ್ ಅಥವಾ ಒಟ್ಟು ಏನದು ಮೆಂಬರ್ಸ್ಗಳ ಸಂಖ್ಯೆ ನಾವೇನಂತ ಕರಿತೀವಿ? ಅದಕ್ಕೆ ಎಫ್ ಅಂತ ಕರಿತೀವಿ. ಮತ್ತು ಅದರ ರೇಂಜ್ ಇದು ಈ ರೀತಿ ಕೊಟ್ಟ.
ಈಗ ರೇಂಜ್ ಕೊಟ್ಟಾನ, ಎಫ್ ಕೊಟ್ಟಾನ, ನೀವು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಅಂದ್ರೆ ಯಾವ ಬಿಂದು? ಮಧ್ಯ ಬಿಂದು. ಆವೃತ್ತಿಯನ್ನ ಕೊಟ್ಟಿರ್ತಾನ, ನೀವು ಮಧ್ಯ ಬಿಂದುವನ್ನು ಕಂಡುಹಿಡಿಬೇಕು. ಮಧ್ಯ ಬಿಂದು ನಾವೇನಂತ ಕರಿತೀವಿ? ಎಕ್ಸ್. ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಮಧ್ಯ ಬಿಂದು 15 ಮತ್ತು 25ರ ಮಧ್ಯ ಬಿಂದು. 15 ಮತ್ತು 25ರ ಮಧ್ಯ ಬಿಂದು ಏನ್ ಕಂಡಿದ್ದೀರಲ್ಲ, 15ಕ್ಕೆ ನೀವೇನ್ ಸೇರಿಸ್ಬೇಕಂದ್ರೆ 25 ಸೇರಿಸ್ಬೇಕು. ಅದಕ್ಕೆ ಡಿವೈಡೆಡ್ ಬೈ 2 ಮಾಡಬೇಕು. 15ಕ್ಕೆ 25 ಸೇರಿಸಿ ಎಷ್ಟಾಗುತ್ತೆ? 40. ಹಾಗಾದ್ರೆ 40 ಡಿವೈಡೆಡ್ ಬೈ 2 2 20 ಹಾಗಾದ್ರೆ ಮಧ್ಯ ಬಿಂದು ಎಷ್ಟು? 20. ಅಂದ್ರೆ 15 25ರ ಮಧ್ಯ ಬಿಂದು 20. ಅದೇ ರೀತಿ 25 35ರ ಮಧ್ಯ ಬಿಂದು ಎಷ್ಟು? 30. 35 45ರ ಮಧ್ಯ ಬಿಂದು 40. ಹಂಗೆ 20 30 40 50 60 70 80 ಈ ರೀತಿ ನಿಮಗೆ ಎಕ್ಸ್ ಸಿಗ್ತಾಪ. ಮತ್ತೆ ಎಫ್ ಆಲ್ರೆಡಿ ಗಿವನ್ ಐತಿ. ಎಫ್ ನ ಬೆಲೆಯನ್ನು ಕೊಟ್ಟಾನ, ಎಕ್ಸ್ ನ ಬೆಲೆಯನ್ನು ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ರಿ. ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಅರ್ಥಾಗತ್ತಲ್ಲ. ಕೆಳ ತುದಿ ಪ್ಲಸ್ ಮೇಲ್ ತುದಿ ಡಿವೈಡೆಡ್ ಬೈ 2 ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಬೇಕು. ಅಂದಾಗ ನಿಮ್ಗೆ ಏನಾಗುತ್ತೆ? ಮಧ್ಯ ಬಿಂದು ಸಿಗುತ್ತೆ, ಎಫ್ ಸಿಕ್ತು, ಎಕ್ಸ್ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ ಎಕ್ಸ್. ಎಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್. ಏನಾಗತ್ತಪ್ಪ? ಎಫ್ ಇಂಟು ಎಕ್ಸ್ 6 12 ಅಂದ್ರೆ 120. 11 3 33 ಅಂದ್ರೆ 330. 7 4 28 ಅಂದ್ರೆ 280. 4 20 ಒಂದು ಪೂಜಿ. 6 4 24 ಒಂದು ಪೂಜಿ. 7 14 ಒಂದು ಪೂಜಿ. 81 80. ತಿಳಿತಾಪ? ಈಗ ನಿಮ್ಗೆ ಈ ರೀತಿ ನೀವು ಎಫ್ ಇಂಟು ಎಕ್ಸ್ ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ ನಂತರ ನೀವೇನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾದ ಸಿಗೋದು ಏನಪ್ಪ ಅಂದ್ರೆ ಸಿಗ್ಮಾ ಎಫ್ ಎಕ್ಸ್. ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಏನು? ಎಫ್ ಎಕ್ಸ್ ಅನ್ನ ಸಮ್ ಮಾಡಿದಾಗ ಇಲ್ಲಿ ನಿಮ್ಗೆ ಸಿಗ್ಮಾ ಎಫ್ ಎಕ್ಸ್ ಅಥವಾ ಸಮೇಷನ್ ಆಫ್ ಎಫ್ ಎಕ್ಸ್ ಸಿಗುತ್ತೆ. ಇವನಷ್ಟನ್ನು ಕೂಡಿಸ್ಬೇಕು ನೋಡಪ್ಪ. ಅಂದ್ರೆ ಏನು? ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಮತ್ತೆ ಸಿಗ್ಮಾ ಎಫ್ ಅಂದ್ರೆ ಏನು? ಎಫ್ ನ ಕಾಲಮ್ ಅನ್ನು ಅಷ್ಟು ಸೇರಿಸಬೇಕು. ಈ ಸಿಗ್ಮಾ ಎಫ್ ಇವನಷ್ಟು ಸೇರಿಸಿದ್ರ, ಎಫ್ ಕಾಲಮ್ ಒಳಗಿರುವಂತದ್ದು ಎಲ್ಲಾನು ಸೇರಿಸಿದ್ರ ಯು ವಿಲ್ ಗೆಟ್ ಅ ಸಿಗ್ಮಾ ಎಫ್. ಎಫ್ ಎಕ್ಸ್ ಒಳಗೆ ಎಲ್ಲಾ ಸೇರಿಸ್ಬಿಟ್ರೆ ನೀವು ಯು ವಿಲ್ ಗೆಟ್ ಅ ಸಿಗ್ಮಾ ಎಫ್ ಎಕ್ಸ್. ಸಮ್ ಮಾಡಿ ನೋಡಿ ಎಷ್ಟು ಬರುತ್ತೆ. ಎಫ್ ಕಾಲಮ್ ಅನ್ನು ಅಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳ್ರಿ? 35. 11 ಪ್ಲಸ್ 6 ಪ್ಲಸ್ 7 ಪ್ಲಸ್ 4 ಪ್ಲಸ್ 4 ಪ್ಲಸ್ 2 ಪ್ಲಸ್ 1 ಅಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 35. 120 ಪ್ಲಸ್ 330 ಇವೆಲ್ಲ ಅಷ್ಟು ಕಾಲಮ್ ಅನ್ನು ಆಡ್ ಮಾಡಿದ್ರೆ 1300 ಎಷ್ಟು ಬರುತ್ತೆ? 90. ಇದು 1390, ಇದು 35. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಫಾರ್ಮುಲಾ ನೋಡ್ರಿ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಏನಂತಂದ್ರೆ ಸಿಗ್ಮಾ ಎಫ್ ಎಕ್ಸ್. ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬರುತ್ತಪ್ಪ? 1390. ಇವೆಲ್ಲ ಫಾರ್ಮುಲಾದಾಗ ಇರುವಂತ ವ್ಯಾಲ್ಯೂಸ್ ಎಲ್ಲ ಇದೆ ಬಾಕ್ಸ್ ಒಳಗೆ ಇರ್ತವೆ. ಯಾವ ರೀತಿ? ರೇಂಜ್ ಕೊಟ್ಟಿರ್ತಾನ, ಎಫ್ ಕೊಟ್ಟಿರ್ತಾನ, ಎಕ್ಸ್ ಕಂಡು ಹಿಡಿಬೇಕು. ಎಕ್ಸ್ ಹೆಂಗ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಎಕ್ಸ್ ಸಿಕ್ಕ ಮೇಲೆ ಆ ಎಫ್ ಅನ್ನ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್. ಎಫ್ ಎಕ್ಸ್ ಅನ್ನ ಆಡ್ ಮಾಡ್ರಿ ಎಷ್ಟು ಬಂತ? 1390. ಸಿಗ್ಮಾ ಎಫ್ ಎಕ್ಸ್ ಇಸ್ಕೊಟ್ಟು 1390 ಡಿವೈಡೆಡ್ ಬೈ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಎಷ್ಟು? 35. ಇದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲೇಷನ್ ಮಾಡಬಹುದು ಅಥವಾ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡಬಹುದು. ನಾ ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲೇಷನ್ ಮಾಡ್ತೀನಿ. 5 7 ಎಷ್ಟು? 35. 5 7 10 3 ಉಳಿತು. 5 7 35 4 ಉಳಿತು. 5 8 40. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 278 ಡಿವೈಡೆಡ್ ಬೈ ಎಷ್ಟು? 7. ಅರ್ಥ ಆಗತ್ತಾ? ಈಗ ನೆಕ್ಸ್ಟ್ 278 ಡಿವೈಡೆಡ್ ಬೈ 7 ಮತ್ತೆ 7 ಕ್ಯಾನ್ಸಲೇಷನ್ ಮಾಡ್ರಿ. ಅವಾಗ ಏನಾಗ್ತದೆ? 7 1 7 7 ಎಷ್ಟೇ? 7 3 21 7 4 28 ಬರಂಗಿಲ್ಲ. 7 3 ಎಷ್ಟು? 21. ಎಷ್ಟು ಉಳಿತ? 6. 7 6 42 7 7 49 7 8 56 7 9 63 ಬರ್ತಾ? 7 9 ಎಷ್ಟು? 63. ಎಷ್ಟು ಉಳಿತು? 5 ಉಳಿತು. 5 ಉಳಿದ್ಮೇಲೆ ನೀವು ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂತೀರಿ. 50 ಆಯ್ತು. 7 7 ಎಷ್ಟು? 49. ಮತ್ತೆ 1 ಉಳಿತಾ? ಮತ್ತೆ 0 ಇಳಿಸ್ಕೊಂಡ್ರಿ. 7 1 7. ಅವಾಗ ಎಕ್ಸ್ ಬಾರ್ ದಟ್ ಈಸ್ ಸರಾಸರಿ ಮೀನ್ ಎಷ್ಟು ಬರ್ತಂದ್ರೆ 39.71. ಇದು ಸರಾಸರಿ ಎಂಬುದನ್ನು ಯಾವ ವಿಧಾನದಿಂದ ಕಂಡುಹಿಡಿದ್ವಿ? ನೇರ ವಿಧಾನ ಅಥವಾ ಯಾವ ಮೆಥಡ್? ಡೈರೆಕ್ಟ್ ಮೆಥಡ್. ಯಾವ ಫಾರ್ಮುಲಾ? ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ. ಭಾಳ ಈಸಿ ಐತಿದೆ. ನೇರ ವಿಧಾನನ ಭಾಳ ಈಸಿ ಐತಿ. ನೀವು 13.1ರಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಯನ್ನು ನೀವು ನೇರ ವಿಧಾನದಿಂದ ಬಿಡಿಸ್ಬೋದು. ಬಟ್ ಅದು ಎಕ್ಸ್ಟ್ರಾ ನಿಮ್ಗೆ ಅದು ಅರ್ಥ ಆಗಲಿ ಅಂತೇಳಿ ಯಾವ ವಿಧಾನ ಹೇಳೋದು? ಹಂತ ವಿಚಲನ ವಿಧಾನ ಮತ್ತು ಇನ್ನೊಂದು ಅಂದಾಜು ಸರಾಸರಿ ವಿಧಾನ. ಒಂದ್ ವೇಳೆ ನಿಮ್ಗೆ ಅಭ್ಯಾಸ ಆದ್ರೆ ಡೈರೆಕ್ಟ್ ಸ್ಕಿಪ್ ಮಾಡ್ರಿ. ನೇರ ವಿಧಾನ ಹೊಂದಿದ್ರೆ ಸಾಕು. ಅಭ್ಯಾಸವನ್ನು ಪೂರ್ತಿ ಅದರಿಂದ ಬಿಡಿಸ್ರಿ, ನೇರ ವಿಧಾನದಿಂದ ಬಿಡಿಸ್ರಿ. ಬಟ್ ಹೇಳುವಂಗೆ ಮಾಡೋಣ. ಅವನು ಹಂತ ವಿಚಲನ ವಿಧಾನನೂ ಹೇಳೋಣ ಮತ್ತೆ ಅಂದಾಜು ಸರಾಸರಿ ವಿಧಾನನೂ ಹೇಳೋಣ. ಇದನ್ನ ಫಸ್ಟ್ ಬರ್ಕೊಂಡು ಎರಡನೇ ವಿಧಾನ ಅಂದಾಜು ಸರಾಸರಿ ವಿಧಾನ ಅಥವಾ ಅಸ್ಯೂಮ್ಡ್ ಮೀನ್ ಮೆಥಡ್.
ಈ ವಿಧಾನದಿಂದನೂ ಏನ್ ಮಾಡಬಹುದು ಅಂದ್ರೆ ನಾವು ಕೊಟ್ಟಂತ ದತ್ತ ಮಾಹಿತಿಯನ್ನ ಅದ್ರದ್ದು ಏನ್ ಕಂಡುಹಿಡಿಬಹುದು ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಬಹುದು. ದಟ್ ಈಸ್ ಎಕ್ಸ್ ಬಾರ್. ಬಟ್ ನೀವು ಕಂಪೇರ್ ಮಾಡಿದ್ರೆ ನೇರ ವಿಧಾನದ ಫಾರ್ಮುಲಾನೇ ಬೇರೆ ಐತಿ, ಅಂದಾಜು ಸರಾಸರಿ ವಿಧಾನದ ಫಾರ್ಮುಲಾನೇ ಬೇರೆ ಐತಿ. ನೇರ ವಿಧಾನ ಹೆಂಗಿತ್ತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಇತ್ತು. ಬಟ್ ಇಲ್ಲ ಹಂಗಿಲ್ಲ, ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾಲಮ್ ಒಳಗೆ ಸ್ವಲ್ಪ ಚೇಂಜಸ್ ಆಗುತ್ತೆ. ರೇಂಜ್ ಆಗಲಾಗಿದ್ದಂಗ ರೇಂಜ್, ಆಗಲಾಗಿದ್ದಂಗ ಎಫ್ ಮತ್ತೆ ಎಕ್ಸ್ ಸೇಮ್, ಕೆಳ ಮಿತಿ ಮತ್ತು ಮೇಲ್ ಮಿತಿ ಡಿವೈಡೆಡ್ ಬೈ 2 ಅಂದ್ರೆ 15 25 ಮಧ್ಯ ಬಿಂದು 20, 25 35 ಮಧ್ಯ ಬಿಂದು 30. ಒಂದನೇದ್ದು ಎರಡನೇದ್ದು ಮೂರನೇದ್ದು ಸ್ಟಾರ್ಟಿಂಗ್ 3 ಕಾಲಮ್ ಸೇಮ್ ಬರ್ತಾವು. ಬಟ್ ನೇರ ವಿಧಾನದೊಳಗೆ ಏನ್ ಬರ್ತಿತ್ತು ಅಂದ್ರೆ ಎಫ್ ಇಂಟು ಎಕ್ಸ್ ಬರ್ತಿತ್ತು, ಇದ್ರಾಗ ಎಫ್ ಎಕ್ಸ್ ಬರಂಗಿಲ್ಲ, ಎಫ್ ಇಂಟು ಎಕ್ಸ್ ಬರಂಗಿಲ್ಲ. ಅದ್ರ ಬದಲಿ ಏನ್ ಬರ್ತಿದ್ರಿ ಡಿ ಅಂತ ಬರ್ತೈತೆ. ಡಿ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಡಿ ಅನ್ನ ಕಂಡುಹಿಡಿಯಾಗ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಡಿ ಅಂದ್ರೆ ಏನಪ್ಪ ಎಕ್ಸ್ ಮೈನಸ್ ಎ. ನೋಡಿ ಡಿ ನ ಒಂದು ಗೊತ್ತಿಲ್ಲಾರ್ದಾಗಿತ್ತ ಮತ್ತೆ ಇಲ್ಲೊಂದು ಪ್ರಸ್ತಾವ ಬಂದ ಯಾರು ಎ. ಎ ಅಂದ್ರೆ ಏನಪ್ಪಾ, ಎ ಅಂದ್ರೆ ಏನೋ ಒಂದು ಅಂದಾಜು ಬೆಲೆ, ಒಂದು ಅಸ್ಯೂಮ್ಡ್ ವ್ಯಾಲ್ಯೂ ದಟ್ ಕಮ್ಸ್ ಫ್ರಮ್ ದ ಕಾಲಮ್ ಎಕ್ಸ್. ಕಾಲಮ್ ಎಕ್ಸ್ ಒಳಗೆ ಬರುವಂತ ಮಿಡ್ ಪಾಯಿಂಟ್ ಅನ್ನ ನಾವು ಕಂಡುಹಿಡಬೇಕು, ದಟ್ ಈಸ್ ಎ. ಮೊದಲು ಎ ಕಂಡುಹಿಡಿಯೋದು. ಎ ಎಲ್ಲ ಬರ್ತೈತೆ ಅಂದ್ರೆ ಯಾವ ಕಾಲಮ್ ಒಳಗೆ ಬರ್ತೈತಪ್ಪ ಅದು, ಯಾಕಂದ್ರೆ ಎ ಸಿಕ್ಕರೆ ಏನ್ ಸಿಗುತ್ತಪ್ಪ, ಎ ಇಲ್ಲ ಡಿ ಸಿಗುತ್ತೆ. ಎ ಯಾವ ರೀತಿ ಕಂಡುಹಿಡಬೇಕಂದ್ರೆ ಎಕ್ಸ್ ನಲ್ಲಿ, ಎಕ್ಸ್ ಕಾಲಮ್ ನಲ್ಲಿ ಮಧ್ಯ ಬೆಲೆಯನ್ನ ಕಂಡುಹಿಡಬೇಕು. ಮಧ್ಯ ಬೆಲೆ ಅಂದ್ರೆ ಏನು, 20 ಬಿಟ್ಟಿ 80 ಬಿಟ್ಟಿ, 30 ಬಿಟ್ಟಿ 70 ಬಿಟ್ಟಿ, 40 ಬಿಟ್ಟಿ 60 ಬಿಟ್ಟಿ. ಹಾಗಾದ್ರೆ ಮಧ್ಯ ವ್ಯಾಲ್ಯೂ ಯಾವ್ದು, ಹಾಗಾದ್ರೆ 20 ಮತ್ತು 80 ಈ ಪೂರ್ತಿ ಕಾಲಮ್ ಒಳಗೆ ನಟ್ ನಡಬರ್ಕ 50 ಐತಲ್ಲ. ಹಾಗಂದ್ರೆ ಏನ ಬೆಲೆ ಎಷ್ಟು 50, ಹಂಗಂದ್ರೆ ಏನ ಬೆಲೆ 50 ಅಂತೆಲ್ಲ ಇಟ್ಕೊಳ್ಳಿ. ಈ 50ನ್ನ ನೀವು ಪ್ರತಿ ಸಲನೂ 50ನ್ನ ನೀ ಏನ್ ಮಾಡ್ಬೇಕು, ಎ ಬದಲಿ 50 ಬೆಲೆ ನಾನು. ಹಾಗಾದ್ರೆ ನಿಮಗೆ ಡಿ ಬೇಕಂದ್ರೆ ಎಕ್ಸ್ ನ ಪ್ರತಿ ಬೆಲೆಯಲ್ಲಿ ನೀ 50ನ್ನ ಕಳಿಬೇಕು. 50 ಇಸ್ ನಥಿಂಗ್ ಬಟ್ ಎ. ಅರ್ಥ ಮಾಡ್ಕೊರಿ. ಡಿ ಅಂದ್ರೆ ಏನಪ್ಪಾ ಎಕ್ಸ್ ಮೈನಸ್ ಎ. ಎ ಏನ್ ಸಿಕ್ತು 50. ಹೆಂಗ್ ಕಂಡುಹಿಡಿಬೇಕು, ಎ ಅನ್ನೋದು ಅಂದಾಜು ಬೆಲೆ, ಅಸ್ಯೂಮ್ಡ್ ವ್ಯಾಲ್ಯೂ. ಎದ್ರೊಳಗೆ ಸಿಗ್ತದೆ, ಯಾವ ಕಾಲಮ್ ಒಳಗೆ ಸಿಗ್ತದೆ, ಎಕ್ಸ್ ಕಾಲಮ್ ಒಳಗ. ಅದು ಎಕ್ಸ್ ನ ನಡುವೆ ಇರುವಂತ ಬೆಲೆ ಅದು. ಹಾಗಂದ್ರ ಇದನ್ನ ಬಿಟ್ಟಿ ಇದನ್ನ ಬಿಟ್ಟಿ ಇದನ್ನ ಬಿಟ್ಟಿ, ಹಾಗಂದ್ರೆ ಎಕ್ಸ್ ನಲ್ಲಿ ನಟ್ ನಡಬರ್ಕೆ ಯಾವ್ದೈತಿ, ಹಾಗಂದ್ರೆ ಎ ಅಂದ್ರೆ ಎಷ್ಟು 50. ಹಾಗಾದ್ರೆ ಏನ ಇಂದ ಏನ್ ಕಂಡುಹಿಡಿಬೇಕು, ಡಿ. ಹೆಂಗ್ ಕಂಡುಹಿಡಿಬೇಕು, ಎ ಇಂದ ಡಿ. ನೀನು ಪ್ರತಿ ಎ ಅನ್ನ ಈ ಎಕ್ಸ್ ನಲ್ಲಿ ಏನ್ ಮಾಡಬೇಕು, ಕಳಿಬೇಕು. ಅಂದ್ರೆ ಎಕ್ಸ್ ಅಂದ್ರೆ ಎಷ್ಟು 20. 20ರಾಗ ಎ ಕಳಿ ಎಷ್ಟು 50. ನಾನು 20ರಾಗ 50 ಕಳಿ ಎಷ್ಟು ಮೈನಸ್ 30. 30ರಾಗ 50 ಕಳಿ ಮೈನಸ್ 20. 40ರಾಗ 50 ಕಳಿ ಮೈನಸ್ 10. 50ರಾಗ 50 ಕಳಿ. ನಾನು ಹೇಳುದು ಅರ್ಥ ಆಗತ್ತೈತೆ. ಎ ಅಂದರೆ 50, ಅದು ಹೆಂಗ್ ಸಿಕ್ತು, ಎಕ್ಸ್ ನಲ್ಲಿ ಮಧ್ಯ ಬಿಂದು ಅದು 50. ಆ 50ಅನ್ನ ಇದರಲ್ಲಿ ಬರುವಂತ ಪ್ರತಿಯೊಂದು ಬೆಲೆಯಲ್ಲಿ ಕಂಡುಹಿಡಿ. ಯಾಕಂದ್ರೆ ಡಿ ಅಂದರೆ ಎಕ್ಸ್ ನಲ್ಲಿ 50 ಕಳೆದ್ರೆ ಸಿಗುತ್ತಾ. ಡಿ ಅಂದ್ರೆ ಎಕ್ಸ್ ಮೈನಸ್ ಎ. ಎ ಅಂದ್ರೆ 50, ಅಂದ್ರೆ ಪ್ರತಿ ಎಕ್ಸ್ ನಲ್ಲಿ 50ಅನ್ನ ಕಳೆದ್ರೆ ಏನ್ ಸಿಗುತ್ತಾ, ಡಿ ಸಿಗುತ್ತಾ. ಹಾಗಾದ್ರೆ ಎಕ್ಸ್ 20, 20ರಾಗ 50 ಕಳೆದ ಮೈನಸ್ 30, 30ರಾಗ 50 ಕಳೆದ ಮೈನಸ್ 20, 40ರಾಗ 50 ಕಳೆದ ಮೈನಸ್ 10, 50ರಾಗ 50 ಕಳೆದ 0, 60ರಾಗ 50 ಕಳಿ 10, 70ರಾಗ 50 ಕಳಿ 20, 80ರಾಗ 50 ಕಳಿ. ಈ ಪ್ರತಿ ಬೆಲೆಯಲ್ಲಿ 50 ಅನ್ನು ಕಳ್ಕೊಂತ ಹೋಗ್ಬೇಕು. 50 ಅನ್ನೋದಾಗ ಏನಪ್ಪ ಏನ ಬೆಲೆ, ಅದು ಏನ ಬೆಲೆ ಅಂದಾಜು ಬೆಲೆ. ತಿಳಿಲಿಲ್ಲ. ಈ ರೀತಿ ಏನ್ ಸಿಗ್ತದೆ, ಡಿ ಸಿಗ್ತಾ. ಡಿ ಸಿಗ್ಮಾಗ ಏನ್ ಫೈಂಡ್ ಔಟ್ ಮಾಡೋದು ಕೇಳಿ, ಎಫ್ ಇಂಟು ಡಿ. ಅಲ್ಲೋ ಡಿ ಸಿಗ್ಮಾಗ ಎಫ್ ಡಿ ಫೈಂಡ್ ಔಟ್ ಮಾಡೋದು ಭಾಳ ಈಸಿ. ಯಾಕೆ ಎಫ್ ಇಂಟು ಡಿ, ಜಸ್ಟ್ ಎಫ್ ಇಂಟು ಡಿನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ, ಎಫ್ ಡಿ ಸಿಗುತ್ತೆ. ಕ್ಲಿಯರ್ ಆಗೈತಾ. ಯಾವ ವಿಧಾನ ಹೇಳಿದ್ರೆ ಅಂದಾಜು ಸರಾಸರಿ ವಿಧಾನ. ಬರ್ಕೋರಿ. ನೆಕ್ಸ್ಟ್ ಏನ್ ಮಾಡೋಣಪ್ಪ, ಡಿ ಸಿಕ್ತಾ. ಡಿ ಸಿಕ್ಕ ಮೇಲೆ ಎಫ್ ಇಂಟು ಡಿ ಅಂದ್ರೆ ಎಫ್ ಅನ್ನ ಯಾರಿಗೆ ಮಲ್ಟಿಪ್ಲೈ ಮಾಡಬೇಕು, ಡಿ. ನೋಡಿ 6 30, 6 3 ಎಷ್ಟು 18, ಒಂದು ಮೈನಸ್ ನೋಡಿ ತಮ್ಮ ಪ್ಲಸ್ ಮೈನಸ್ ಏನಾಗುತ್ತೆ ಮೈನಸ್. ಇದು ಎಷ್ಟಾಗುತ್ತೆ ನೋಡಿದ್ರೆ ಮೈನಸ್ 180. ಮತ್ತೆ ಎಫ್ ಇಂಟು ಡಿ ಲಕ್ಷ ಇರಲಿ, ನಾ ಎಕ್ಸ್ ತಗೊಳತಿಲ್ಲ ಇದೆ. 11 ಇಂಟು 20, 11 22, 220 ಮೈನಸ್ ಚಿಹ್ನೆ ಯಾಕೆ ಮೈನಸ್, ಪ್ಲಸ್ ಮೈನಸ್ 7 ಹತ್ತಲೆ 70, 70 ಮೈನಸ್ 4 ಪೂಜ್ಲೆ ಪೂಜ್ 4 ಹತ್ತಲೆ 40, 27 40, 31 30. ಈಗ ಏನ್ ಸಿಕ್ತಲ್ರಿ ಎಫ್ ಡಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಎಫ್ ಡಿ ಸಿಕ್ಕ ಮೇಲೆ ಎಫ್ ಇಂಟು ಡಿ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಡಿ ಸಿಕ್ತಾ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಫಾರ್ಮುಲಾದಾಗ ಸಿಗ್ಮಾ ಎಫ್ ಡಿ ಇದೆ ಅಂದ್ರೆ ಆ ಎಫ್ ಡಿ ಕಾಲಮ್ ಅನ್ನ ಅಷ್ಟು ಸೇರಿಸ್ಬೇಕು. ಸಿಗ್ಮಾ ಎಫ್ ಡಿ ನ ಬೆಲೆ ಎಷ್ಟು ಬರ್ತಾ ಹೇಳ್ಬೋದು. ಅಂದ್ರೆ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಮೊದಲು ಏನ್ ಮಾಡ್ಬೇಕಂದ್ರೆ
ಮೈನಸ್ ಇರುವಷ್ಟು ಆ್ಯಡ್ ಮಾಡ್ಬೇಕು ನೀವು. ಮೈನಸ್ ಯಾವ್ದಲ್ಲ -180 -220 -70 ಅಷ್ಟು ಆ್ಯಡ್ ಮಾಡಿ ಇವು ಪ್ಲಸ್ ಇರು ಮತ್ತೆ ಆ್ಯಡ್ ಮಾಡಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ ಮೈನಸ್ ಟೋಟಲ್ ಎಷ್ಟು ಬರ್ತೈತಿ ಆ ಪ್ಲಸ್ ಎಷ್ಟು ಬರ್ತೈತಿ ಅದ್ರ ಕಳೆದು ಬಿಡ್ಬೇಕು. ಯಾಕಂದ್ರೆ ಪ್ಲಸ್ ಮೈನಸ್ ಏನದು ಮೈನಸ್ ಅಲ್ಲ. ಈಗ ಹೆಂಗಪ್ಪ -180 -220 ಎಷ್ಟಾಗುತ್ತಲ್ರಿ 300 ಪ್ಲಸ್ 400 ಆಗಲ್ಲ ಅದು 200 100 300 ಪ್ಲಸ್ 100 ಎಷ್ಟಾಗುತ್ತೆ 400 ಪ್ಲಸ್ 70 470 ಮೈನಸ್ 470 ಇವು 3 ಮಂದಿ. ಮತ್ತಿದೆ 40 40 30 ಎಷ್ಟು ಹೇಳಿ 140 40 80 80 30 ಎಷ್ಟು 110 ಇದು ಪ್ಲಸ್ 110 ಇದು ಮೈನಸ್ ಇರು -470 ಪ್ಲಸ್ ಇರು ಬರೀ 110. ಈಗ ಪ್ಲಸ್ ಮೈನಸ್ ಮಾಡಿದ್ರೆ ಏನಾಗ ಕಳಿಬೇಕಾಗತ್ತೆ ಇಲ್ಲ ನೀ ಇವೊಂದು ಕೂಡ್ಸಾಕ್ ಹೋದ್ರೆ ನೀ ಕಳಿಬೇಕಾಗತ್ತ. ಯಾಕೆ ಅಪೋಸಿಟ್ ಸೈನ್ ಅದಾವಲ್ಲ ಅಪೋಸಿಟ್ ಸೈನ್ ಇದ್ರೆ ಕಳಿಬೇಕು ಹೇಳ್ರಿ. 470 110 ಕಳೆದ್ರೆ 0 0 7 1 ಕಳೆದ್ರೆ ಎಷ್ಟು 6 4 1 ಕಳೆದ್ರೆ ಎಷ್ಟು 3 360 ತಿಳಿತೈತಾ ಬರ್ಕೊಡಿ. ಸಮೇಷನ್ ಆಫ್ ಎಫ್ ಡಿ ಸಾಲ್ವ್ ಮಾಡಿದ್ರೆ ಎಷ್ಟು ಅಂತ ಹೇಳ್ರಿ -360. ಯಾಕೆ -360 ಹೇಳ್ರಿಪ್ಪ ಪ್ಲಸ್ ಮೈನಸ್ 470 110 360 ದೊಡ್ಡ ಅಂಕಿ 470 ಅದ್ರ ಚಿಹ್ನೆ ಏನು -360 ಸಿಗ್ಮಾ ಎಫ್ ಡಿ ಬಂತ. ಮತ್ತೆ ಎಫ್ ಸಮೇಷನ್ ಆಫ್ ಎಫ್ ಎಷ್ಟೈತಿ 35. ಅಂದಾಜು ಸರಾಸರಿ ವಿಧಾನದ ಫಾರ್ಮುಲಾ ಏನು ಹೇಳ್ರಿ x ಬಾರ್ = a ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಸಿಗ್ಮಾ. ಅರ್ಥ ಆಗುತ್ತಲ್ಲ ಆಗಲೇ ನಾ ಎ ಬರ್ತಿದ್ದಲ್ಲ ಅದು ನೆನಪಾರ್ದೆ ಈಗ ಎ ಬರ್ದೆ ನೋಡ್ರಿ a ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಸಿಗ್ಮಾ. ಅರ್ಥ ಆಗುತ್ತಾ ಈ ಫಾರ್ಮುಲಾ ಪ್ರಕಾರ ಏನಾಗುತ್ತೆ x ಬಾರ್ = a ಅಂದ್ರೆ ಎಷ್ಟು ಈಗ ಜಸ್ಟ್ ಮಾಡ್ಕೊಳ್ಳಿ a ಅಂದ್ರೆ ಎಷ್ಟು 50. ಹಾಗಾದ್ರೆ 50 ಪ್ಲಸ್ ಸಿಗ್ಮಾ ಎಫ್ ಡಿ -360 ಇದೇನಾಗುತ್ತೆ ಪ್ಲಸ್ ಮೈನಸ್ -360 ಅಲ್ಲ ಇಲ್ಲಿ ಪ್ಲಸ್ ಐತಿ ಒಪ್ಕೊಂತೆ ನಾನು ಪ್ಲಸ್ ಇತ್ತು ಇಲ್ಲಿ ಬಟ್ 360 ಮೈನಸ್ ಇತ್ತಲ್ಲ ಮೈನಸ್ ಪ್ಲಸ್ ಏನಾಗುತ್ತೆ ಸಿಗ್ಮಾ ಎಫ್ ಎಷ್ಟು 35. 50 ಪ್ಲಸ್ ಮೈನಸ್ -360 ಡಿವೈಡ್ ಬೈ 35 x ಬಾರ್ = 50 ಮೈನಸ್ ಈಗ ನೀವೇ ಮಾಡ್ಬೇಕಂದ್ರೆ 360 ಡಿವೈಡೆಡ್ ಬೈ 35 ಎಷ್ಟು ಬರ್ತದೆ ಅಂದ್ರೆ 10.28. ನೀವು 5ರಲ್ಲಿ ಕಟ್ತಾ ನೋಡಿಬೋದು ಆಮೇಲೆ 7ರಲ್ಲಿ ಕಟ್ತಾ ಹೊಡೆದ್ರೆ ನಿಮ್ಗೆ ಎಷ್ಟು ಬರ್ತದೆ 10 ಪಾಯಿಂಟ್ ಎಷ್ಟು ಆಗಲೇ ಮಾಡಿದ್ನಲ್ಲ ಸ್ಟೆಪ್ ಬೈ ಸ್ಟೆಪ್ 2 ಸರಿ ಕಟ್ತಾ ಹೊಡೆದ್ರೆ ಹಂಗೂ ಮಾಡ್ಬೋದು. ಎಷ್ಟಾಗ್ತದೆ 50 ಮೈನಸ್ 360 ಡಿವೈಡ್ ಬೈ 35 ಅಂದ್ರೆ ಎಷ್ಟು 10.28. x ಬಾರ್ = 50 ರಾಗ 10.28 ಕಳೀರಿ 50 ಮೈನಸ್ 10.28 ನಿಮ್ಗೆ ಆನ್ಸರ್ ಸಿಗ್ತಂದ್ರೆ 39.72. ಇದು ಕೂಡ ಸರಾಸರಿ ವಿಧಾನ. ಬಟ್ ಫಾರ್ಮುಲಾ ಯಾವ್ದು ಯೂಸ್ ಮಾಡಿದ್ವಿ x ಬಾರ್ = a ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಈ ಫಾರ್ಮುಲಾ ಬಂತಂದ್ರೆ ನೀವು ನೆನ್ಪಿಡ್ಬೇಕು ಇದು ಯಾವ ವಿಧಾನ ಅಂದಾಜು ಸರಾಸರಿ ವಿಧಾನ. ಈಗ ಎಷ್ಟು ಮೆಥಡ್ ಆದ ನೋಡ್ರಿ 2 ಮೆಥಡ್, ಒಂದು ನೇರ ವಿಧಾನ ಇನ್ನೊಂದು ಅಂದಾಜು ಸರಾಸರಿ ವಿಧಾನ. ನೀವು ಆನ್ಸರ್ ಚೆಕ್ ಮಾಡ್ರಿ ಅದ್ರಾಗ 39 ಬಂದಿತ್ತ ಇದ್ರಾಗ 39 ಬಂದಿತ್ತು. ಆಗಲೇ ಎಷ್ಟು ಬಂದಿತ್ತು 39.7 ಬಂದ ಇದು 39.7. ಸ್ವಲ್ಪ ವೇರಿಯೇಷನ್ ಹಾಕು ಪಾಯಿಂಟ್ಸ್ ಆದ್ಮೇಲೆ ಡಿಜಿಟ್ಸ್ ಒಳಗೆ ವೇರಿಯೇಷನ್ ಹಾಕು ಬಟ್ ಆನ್ಸರ್ ನಿಯರ್ ಐತಿ. ನೆಕ್ಸ್ಟ್ ಇನ್ನೊಂದು ಏನು ಮಾಡೋಣ ಅಂದ್ರೆ 3ನೇದು ಇದೇ ಕ್ವಶನ್ ತಗೋಣ ಬಟ್ ಯಾವ ವಿಧಾನ ಬಿಡಿಸೋಣ ಹಂತ ವಿಚಲನ ವಿಧಾನ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಬರ್ತೈತಿ. ಅದರೊಳಗೂ ಆ ಮೆಥಡ್ ಒಳಗೂ ನಿಮ್ಗೆ ಸೇಮ್ ಆನ್ಸರ್ ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ನೀವು ಇದರಿಂದ ಈ ಇಂಟ್ರೊಡಕ್ಷನ್ ಪಾರ್ಟಿಂದ ನೀವು ಏನು ನೆನ್ಪಿಡ್ಬೇಕಂದ್ರೆ ಜಸ್ಟ್ ಫಾರ್ಮುಲಾ ಯಾವ್ಯಾವ ವಿಧಾನದ್ದು ನೇರ ವಿಧಾನ ಮತ್ತೆ ಅಂದಾಜು ವಿಧಾನ ಮತ್ತು ಹಂತ ವಿಧಾನ. ಫಾರ್ಮುಲಾ ನೆನ್ಪಿಟ್ರೆ ನಾ ಅಭ್ಯಾಸದಾಗ ಏನು ಮಾಡ್ತೀನಿ ಅಂದ್ರೆ ಸಪ್ರೇಟ್ ಆಗಿ ಮಾಡ್ತೀನಿ. ಈಗ ಒಂದೊಂದು ಮೆಥಡಿಂದ ನಾ ಏನು ಮಾಡ್ಕೊಂತ ಹೋಗ್ತೀನಿ ಸಾಲ್ವ್ ಮಾಡ್ಕೊಂತ ಹೋಗ್ತೇನೆ. ಬರ್ಕೊ ದತ್ತ ಮಾಹಿತಿಯನ್ನು ಆಲ್ರೆಡಿ ನಾವೇನು ಮಾಡೇವಂದ್ರೆ ನೇರ ವಿಧಾನ ಮತ್ತು ಅಂದಾಜು ಸರಾಸರಿ ವಿಧಾನದಿಂದ ನಾವೇನು ಮಾಡೇವಂದ್ರೆ ಈ ದತ್ತ ಮಾಹಿತಿಯ ಸರಾಸರಿಯನ್ನು ಕಂಡುಹಿಡ್ತೀವಿ. ಈಗ 3ನೇ ವಿಧಾನ ದಟ್ ಈಸ್ ಹಂತ ವಿಚಲನ ವಿಧಾನ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಕರಿತೀವಿ. ಆ ಡೈರೆಕ್ಟ್ ಮೆಥಡ್ ಅಥವಾ ನೇರ ವಿಧಾನದ ಫಾರ್ಮುಲಾನ ಬೇರೆ ಇತ್ತು, ಅಂದಾಜು ಸರಾಸರಿ ವಿಧಾನದ ಫಾರ್ಮುಲಾನೇ ಬೇರೆ ಇತ್ತು. ಈಗ ನೋಡಿಲ್ಲ ಹಂತ ವಿಚಲನದ ಫಾರ್ಮುಲಾ ಏನೈತೆ ಅಂದ್ರೆ ಅದು x ಬಾರ್ = a ಪ್ಲಸ್ ಸಿಗ್ಮಾ ಎಫ್ ಇಂಟು ಯು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಇಂಟು ಎಚ್ ಅಂತ. ಹಾಗಾದ್ರೆ ಈ ಫಾರ್ಮುಲಾದಾಗ ಬರುವಂತ ಎ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಎಚ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಯು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದು ಹೇಳ್ತೇನೆ. ಬಟ್ ನಿಮ್ಗೆ ಅಂದಾಜು ಸರಾಸರಿ ವಿಧಾನದಲ್ಲೇ ನೀವು ಎ ಕಂಡುಹಿಡಿದ ಗೊತ್ತಾಗಿರ್ತೀವಿ. ಅರ್ಥ ಆಗುತ್ತಲ್ಲ ಅಂದಾಜು ಬೆಲೆ ಅದು ದ ಮಿಡಲ್ ವ್ಯಾಲ್ಯೂ ಆಫ್ ಎಕ್ಸ್ ಕಾಲಮ್ ಇರ್ತದಲ್ಲ
ಅದರ ಮಿಡಲ್ ವ್ಯಾಲ್ಯೂ ಏನಾಗುತ್ತೆ ಅದು ಎ, ಅದರಲ್ಲಿ ಎ ಫಿಕ್ಸ್ ಇರ್ತೈತಿ. ಈಗ ನೀವು ಎ ಇಂದ ಮತ್ತೆ ಏನು ಕಂಡುಹಿಡಿಬೇಕು? ಯು ಮತ್ತೆ ಎಚ್. ನಿನ್ನೆ ಏನ್ ಮಾಡಿದ್ರಿ ಅಂದ್ರೆ ನೀವು ಇದೇ ಎ ಎಂಬ ಬೆಲೆಯಿಂದ ಡಿ ಕಂಡು ಹಿಡಿದ್ರಿ, ನೆನಪಾಯ್ತಾ? ಆ ಡಿ ಕಂಡು ಹಿಡಿದು ಡಿ ಅನ್ನ ಏನ್ ಮಾಡಿದ್ರಿ? ಎಫ್ ಇಂಟು ಡಿ. ತಿಳಿಲಿಲ್ಲ ಹಾಗೆ ಇಲ್ಲೇ ಡಿ ಕಂಡು ಹಿಡಿಯಂಗಿಲ್ಲ, ಯು ಕಂಡು ಹಿಡಿದು ನೋಡ್ರಿ. ದತ್ತ ಮಾಹಿತಿ ಏನಿದೆ? ರೇಂಜ್ ಕೊಟ್ಟವನ, ರೇಂಜ್ ಆದ್ಮೇಲೆ ಎಫ್ ಕೊಟ್ಟಣ, ಆವೃತ್ತಿ ಕೊಟ್ಟಣ, ಮತ್ತೆ ಮಧ್ಯ ಬಿಂದು ಕೊಟ್ಟಣ. ಮಧ್ಯ ಬಿಂದುವನ್ನು ಕಂಡು ಹಿಡಿಬೇಕು ನಾವು. 15 ಮತ್ತು 25ರ ಮಧ್ಯ ಬಿಂದು ಯಾವುದು? 20 ಮತ್ತೆ 30, 40, 50, 60, 70 ಮತ್ತೆ 80. ಅಂದ್ರೆ 75, 85 ನೋಡಿ 80 ಬರ್ತದೆ. ಮಧ್ಯ ಬಿಂದು ಗೊತ್ತಲ್ಲ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಇಲ್ಲಿ ಎಕ್ಸ್ ಅದರಲ್ಲಿ ಸಿಗ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರಪ್ಪ, ನನ್ನ ಮಾತು ಅರ್ಥ ಮಾಡ್ಕೊರಿ. ನೀವು ಏನ್ ಕಂಡಿಡ್ಬೇಕಂದ್ರೆ ಯು ಕಂಡಿಡಿಬೇಕು. ಯು ಕಂಡಿಡಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಎಫ್ ಇಂಟು ಯು ಮಾಡಬೇಕು. ತಿಳಿಲ್ಲ? ಫಸ್ಟ್ ಯು ಸಿಕ್ಕ ಮೇಲೆ ಆ ಎಫ್ ಅನ್ನ ಯು ಗೆ ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ ಎಫ್ ಇಂಟು ಯು. ಮತ್ತೆ ಆ ಎಫ್ ಯು ಅನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಸಿಗ್ಮಾ ಎಫ್ ಯು ಫಾರ್ಮುಲಾ. ಹಾಗಾದ್ರೆ ಯು ಅನ್ನ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಯು ಕಿ ಬಿಫೋರ್ ನೀವು ಫಸ್ಟ್ ಏನ್ ಮಾಡಿ ಎ ಕಂಡುಹಿಡಿಯಬೇಕು. ಎ ಅಂದ್ರೆ ಎದ್ರಾಗ ಸಿಗ್ತಂದ್ರೆ ಎ ಎಕ್ಸ್ ಒಳಗ ಮಧ್ಯ ಬಿಂದು ಅಂದ್ರೆ 80 ಬಿಡು 20 ಬಿಡು 70 ಬಿಡು 30 40 60 ಬಿಟ್ಟಂದ್ರೆ ಯಾವ್ದು? ನಡಕಲ್ ಬೆಲೆ 50. ಈಗ ನಡಕಲ್ ಬೆಲೆ 1 ಐತಿ, ಅದ ಎ ಅಂದ್ರೆ 50. ಒಂದ್ ವೇಳೆ ನಡಕ 2 ಬೆಲೆ ಸಿಕ್ಬಿಡ್ತಾವ, ಅವಾಗ ಏನ್ ಮಾಡಿ? ಫಾರ್ ಎಕ್ಸಾಂಪಲ್ ನಡಕ 2 ಬೆಲೆ ಸಿಕ್ಬಿಟ್ಟು ಅವಾಗ ನೀನ್ ಆಗದ್ರ ತಗೋ. ಈಗ ನಡಕ ಈಗ 1 ಬೆಲೆ ಸಿಕ್ಕಿದ್ರೆ ಎ ಅಂದ್ರೆ ಎಷ್ಟು ನೋಡಿ ನಾನು 50. ಅರ್ಥ ಆಗದ್ರೆ ಒಂದೊಂದು ಲೆಕ್ಕದಾಗ ನಡಕ 2 ಬೆಲೆ ಸಿಕ್ಕು ಅಂದ್ರೆ ನೀವು ಮ್ಯಾಗಲ್ ತರ್ತವು ತೆಳಗಲ್ ತರ್ತವು ಆನ್ಸರ್ ಏನ್ ಬರ್ತಾವ? ಸೇಮ್ ಬರ್ತಾವ. ನೆಕ್ಸ್ಟ್ ಇನ್ನೊಂದು ಎಚ್. ಎಚ್ ಏನಂದ್ರೆ ಈ ವರ್ಗಾಂತರದ ಗಾತ್ರ, ರೇಂಜ್ ಇದ್ದು ಗಾತ್ರ ಅಂದ್ರೆ ಎಷ್ಟು ಹೆಚ್ಚಿಗೆ ಆಗುತ್ತೆ? 15ರಿಂದ 25, 25ರಿಂದ 35 ಅಂದ್ರೆ ಎಷ್ಟು ಹೆಚ್ಚಿಗೆ ಆಗುತ್ತೆ? 15ಕ್ಕೆ 10 ಕೂಡಿಸಿರಿ 25, 25ಕ್ಕೆ 10 ಕೂಡಿಸಿರಿ 35, ಹೌದಲ್ಲ? 10 ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಎಚ್ ಅಂದ್ರೆ ಎಷ್ಟು? 10. ಎಚ್ ನ ಬೆಲೆ ಗೊತ್ತಾತ, ಮತ್ತೆ ಎ ನ ಬೆಲೆನೂ ಗೊತ್ತಾಯ್ತು. ಮಧ್ಯ ಬೆಲೆ ಎಕ್ಸ್ ಒಳಗಿರುವಂತ ಮಧ್ಯ ಬೆಲೆ ಎ 50, ಎಚ್ ಗೊತ್ತಾಯ್ತು. ಈಗೇನು ಫೈಂಡ್ ಔಟ್ ಮಾಡ್ಬೇಕು ಹೇಳಿ? ಯು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯು ಫಾರ್ಮುಲಾ ಏನಂದ್ರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಂದ್ರ ಎಕ್ಸ್ ಒಳಗ ಯಾರನ್ನ ಕಳಿಬೇಕು? ಏನ ಕಳಿಬೇಕು. ಬಂದ ಉತ್ತರಕ್ಕೆ ಡಿವೈಡೆಡ್ ಬೈ ಎಚ್. ಯಾವ ರೀತಿ? ನನ್ನ ಮಾತು ಅರ್ಥ ಮಾಡ್ಕೊಡಿ. ಎಕ್ಸ್ ಎಷ್ಟು? 20. 20ರೊಳಗ ಎ ಕಳಿಬೇಕು. ಎ ಅಂದ್ರೆ ಎಷ್ಟು? ಎ ವ್ಯಾಲ್ಯೂ ಫಿಕ್ಸ್ ಇದು 50. 20ರೊಳಗ 50 ಕಳಿ ಎಷ್ಟಾಗುತ್ತೆ? 20ರೊಳಗ 50 ಕಳಿ ಮತ್ತೆ ಡಿವೈಡೆಡ್ ಬೈ ಎಚ್ ಅಲ್ಲ? ಎಚ್ ಅಂದ್ರೆ ಎಷ್ಟು? 10. ಹಾಗಾದ್ರೆ 20ರಲ್ಲಿ 50 ಕಳೆದರೆ ಮೈನಸ್ 30. ಮೈನಸ್ 30ಕ್ಕೆ ಡಿವೈಡೆಡ್ ಬೈ 10 ಮಾಡಿದ್ರೆ 0 0 ಏನಾಗುತ್ತೆ? ಕ್ಯಾನ್ಸಲ್ ಆಗಿ ಎಷ್ಟು ಬರ್ತೈತಿ? ಯು ಅಂದ್ರೆ ಯಾವ 3 ಮೈನಸ್ 3. ತಿಳಿದಾ? ನೆಕ್ಸ್ಟ್ 30ರೊಳಗ 50 ಕಳಿ. 30ರೊಳಗ 50 ಕಳೆದ್ರೆ ಮೈನಸ್ 20. ಮೈನಸ್ 20ಕ್ಕೆ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 10 ಮಾಡಿದ್ರೆ 0 0 ಕ್ಯಾನ್ಸಲ್ ಆಗಿ ಮೈನಸ್ 2. ಅರ್ಥ ಆಗುತ್ತೆ? ಮತ್ತೆ 40ರಾಗ 50 ಕಳಿ ಮೈನಸ್ 10. ಮೈನಸ್ 10ಕ್ಕೆ ಮತ್ತೆ ಡಿವೈಡೆಡ್ ಬೈ ಎಚ್ ಅಂದ್ರೆ 10 ಎಷ್ಟು ಬರ್ತದೆ? ಓನ್ಲಿ ಯಾವ ಮೈನಸ್. ತಿಳಿಲಿಲ್ಲ? ಇಲ್ಲಿ 50ರಾಗ 50 ಕಳಿ 0 0 ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟು? 0. ಫೀಲ್ ಬರೋದಲ್ಲ? ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಚ್. ಎ ವ್ಯಾಲ್ಯೂ ಫಿಕ್ಸ್ ಐತಿ, ದಟ್ ಇಸ್ 50. ಎಚ್ ವ್ಯಾಲ್ಯೂ ಫಿಕ್ಸ್ ಐತಿ, ದಟ್ ಇಸ್ 10. ಎಕ್ಸ್ ಅಂದ್ರೆ ವೇರಿಯೇಷನ್ ಆಗುತ್ತೆ. ತಿಳಿಲಿಲ್ಲ? ನೆಕ್ಸ್ಟ್ ಏನ್ ಮಾಡಬೇಕು? 60ರಾಗ 50 ಕಳಿದು 10. 10ಕ್ಕೆ ಡಿವೈಡೆಡ್ ಬೈ ಎಚ್ ಅಂದ್ರೆ 10 ಎಷ್ಟು? ಒಂದಲ್ಲ? 70ರಾಗ 20 ಬರ್ತದೆ. 70ರಾಗ 50 ಕಳೆದ್ರೆ 20. 20ಕ್ಕೆ ಡಿವೈಡೆಡ್ ಬೈ 10 ಮಾಡಿದ್ರೆ 2. 80ರಾಗ 50 ಕಳಿ 30. 30ಕ್ಕೆ ಡಿವೈಡೆಡ್ ಬೈ 10 ಮಾಡಿದ್ರೆ 3. ತಿಳಿತು? ಈ ರೀತಿ ನೀವು ಯಾರ ಬೆಲೆ ಕಂಡುಹಿಡಿಯಬೇಕು? ಇವು. ಇದು ನೋಡಿರೋ ಹೊಂಟೆಪ್ಪ ಹೆಂಗೆ ಒಬ್ಬ ಅಷ್ಟು ಅಭ್ಯಾಸ ಬಿಡಿಸೋದು ಅನ್ಸುತ್ತೆ. ತಲೆ ಕೆಡಿಸ್ಬೇಡ್ರಿ. ಅಂದಾಜು ಸರಾಸರಿ ವಿಧಾನ ತಿಳ್ಕೊರಿ, ಬರೀ ಫಾರ್ಮುಲಾ ನೆನಪಿರಲಿ. ಮತ್ತು ಹಂತ ವಿಚಲನಾ ವಿಧಾನ ಫಾರ್ಮುಲಾ ನೆನಪಿರಲಿ. ಬಟ್ ಅಭ್ಯಾಸದಾಗ ಬರುವಂಥ ಪ್ರತಿಯೊಂದು ಕ್ವಶನ್ ಎದರಲ್ಲೇ ಬಿಡಿಸ್ರಿ? ನೇರ ವಿಧಾನದಿಂದ ಬಿಡಿಸ್ರಿ. ಅದು ಭಾಳ ಈಸಿ ಐತೆ. ಏನು ನೋಡ್ರಿ, ಎಕ್ಸ್ ಎಫ್ ಎಕ್ಸ್ ಅಷ್ಟೇ ಸಾಕದ. ತಿಳಿಲ್ಲ? ಒಂದು ವೇಳೆ ನಾನು ನಿಮ್ಗೆ ಎದಕ್ಕೆ ಹೇಳತ್ತೇನೆಂದ್ರೆ ಬೈ ಚಾನ್ಸ್ ಎಕ್ಸಾಮ್ನಾಗ ಕೊಟ್ಟಂಥ ದತ್ತ ಮಾಹಿತಿಯನ್ನು ಹಂತ ವಿಚಲನಾ ವಿಧಾನದಿಂದ ಬಿಡಿಸಿದ್ರೆ ಏನು ಮಾಡ್ತೀರಿ? ಅವಾಗ ನಿಮ್ಗೆ ಫಾರ್ಮುಲಾ ಅಟ್ಲೀಸ್ಟ್ ಗೊತ್ತಿದ್ರೆ ಸಾಕಲ್ಲ. ಅಂದ್ರೆ ನೀವು ಯು ಕಂಡು ಹಿಡಿಯಕ್ಕೆ ಬರ್ಬೇಕು ನಿಮ್ಗೆ. ಮತ್ತು ಒಂದು ವೇಳೆ ಅಂದಾಜು ಕೇಳಿದ್ರೆ ಏನು ಕಂಡು ಹಿಡಿಯಕ್ಕೆ ಬರ್ಬೇಕು? ಡಿ ಕಂಡು ಹಿಡಿಯಕ್ಕೆ ಬರ್ಬೇಕು. ಅರ್ಥ ಆಗಲ್ಲ? ಎಕ್ಸ್ಟ್ರಾ ಇಲ್ಲ ಅಂತೇಳಿ ಹೇಳೋದು. ಇಲ್ಲಾಂದ್ರೆ ಅಕಸ್ಮಾತ್ ಏನೂ ಹೇಳಿಲ್ಲ, ಬರೀ ಸರಾಸರಿ ಕೇಳೋಣಂದ್ರೆ ಯಾವ ವಿಧಾನ? ನೇರ ವಿಧಾನ. ಫಿಕ್ಸ್ ನೇರ ವಿಧಾನ ಬಳಸ್ಬೇಕು. ಈಗ ಯು ಸಿಕ್ತಪ್ಪ. ನೆಕ್ಸ್ಟ್ ಎಫ್ ಇಂಟು ಯು. 6 3 6 3 18. ಯಾ 18 ಮೈನಸ್ 18. 11 22. ಯಾ 22 ಮೈನಸ್ 22. ಕ್ಲಿಯರ್ ಆಗೈತಾ? ಎಫ್ ಇಂಟು ಯು. ಮತ್ತೆ 7 ಇಂಟು ಮೈನಸ್ 1 ಮೈನಸ್ 7. 4 ಪೂಜ್ಲೆ ಪೂಜಿ 4 1 4 2 4 3 1
3 ತಿಳಿತಪ್ಪ. ಈ ರೀತಿ ನೀವು ಎಫ್ ಇಂಟು ಯು ಕಂಡು ಹಿಡಿಬೇಕು. ಆಮೇಲೆ ಏನು ಮಾಡಬೇಕು, ಎಫ್ ಯು ಅನ್ನು ಆ್ಯಡ್ ಮಾಡಬೇಕು. ಕ್ಲಿಯರ್ ಆಗತ್ತಲ್ಲ, ಇದಿಷ್ಟು ಬರ್ತದೆ. ಎಫ್ ಯು ಅನ್ನು ಆ್ಯಡ್ ಮಾಡಿ, ಎಫ್ ಯು ಅನ್ನು ಆ್ಯಡ್ ಮಾಡಿ ಎಷ್ಟು -18 -22 -20 20 30 40 47 -47 ಆಗುತ್ತೆ. -47 ಇದು 8 8 ಎಷ್ಟಿದೆ, 4 4 8 8 3 11. ಅದು 47ರ 11 ಕಳೆದ್ರೆ ಎಷ್ಟು ಬರ್ತದೆ, -36 ಇದು ತಿಳಿಲ್ಲ. +47 -47 +11 ಅಂದ್ರೆ -36. ಇದರೊಳಗೆ ಏನು ಮಾಡಬೇಕಾದ್ರೆ ಸಮೇಷನ್ ಆಫ್ ಎಫ್ ಯು ಸಿಕ್ತು. ಮತ್ತೆ ಸಮೇಷನ್ ಆಫ್ ಎಫ್ ಒಂದು ಬೇಕು. ಸಮೇಷನ್ ಆಫ್ ಎಫ್ ಎಷ್ಟು, 35. ಈಗ ನೀವು ಫಾರ್ಮುಲಾದಾಗ ಹಾಕ್ರಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಅಂದರೆ ಮಿಡಲ್ ವ್ಯಾಲ್ಯೂ, ಎ ಅಂದ್ರೆ ಎಷ್ಟು 50 ಪ್ಲಸ್ ಸಮೇಷನ್ ಆಫ್ ಎಫ್ ಯು ಅಥವಾ ಸಿಗ್ಮಾ ಎಫ್ ಯು ಅಂದ್ರೆ -36 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಡೈರೆಕ್ಟ್ ಇಲ್ಲಿ ನೋಡೋಣ, 36 ಸಿಗ್ಮಾ ಎಫ್ ಯು ಅಂದ್ರೆ 36 ಡಿವೈಡೆಡ್ ಬೈ ಎಷ್ಟು 35 ಇಂಟು ಏನಿದೆ ಎಚ್ ಅಂದ್ರೆ ಎಷ್ಟು 10. ಮತ್ತೊಮ್ಮೆ ಹೇಳ್ತಾ ನೋಡ್ರಿ, ಎ ಅಂದ್ರೆ 50, ಎ ಇಲ್ಲ ಪ್ಲಸ್ ಐತಪ್ಪ ಮೈನಸ್ ಯಾಕೆ ಬರ್ತೀವಿ ಅಂದ್ರೆ ಸಿಗ್ಮಾ ಎಫ್ ಯು ಅಂದ್ರೆ 36 ಅಲ್ಲ -36 -36 ಇಂಟು ಪ್ಲಸ್ ಎಷ್ಟು ಆಗುತ್ತೆ, ಮೈನಸ್ ಆಗುತ್ತೆ. ಪ್ಲಸ್ ಮೈನಸ್ ಏನಾಗುತ್ತಪ್ಪ ಅದು ಮೈನಸ್. ಇದು 36 ಡಿವೈಡೆಡ್ ಬೈ 35 ಇಂಟು ಎಚ್ ಅಂದ್ರೆ ವರ್ಗಾಂತರದ ಗಾತ್ರ 10 ಅಂದ್ರೆ ಎಚ್ ಅಂದ್ರೆ 10. ನೆಕ್ಸ್ಟ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 50 ಮೈನಸ್ 36 ಡಿವೈಡ್ ಬೈ 35 ಅಂದ್ರೆ ಏನು ಮಾಡಬೇಕು, 35 ನೀವೆಲ್ಲ ಭಾಗಾಕಾರ ಮಾಡಿದ್ರೆ 1.029 ಸಮಥಿಂಗ್ ಬರ್ತದೆ. 35 ಒಂದು ಉಳಿತಾ, ಮತ್ತೆ ಏನು ಮಾಡಬೇಕು, ಪಾಯಿಂಟ್ ಕೊಟ್ಟು 0 ಉಳಿಸ್ಬೇಕು, ಬರೋಂಗಿಲ್ಲ ಮತ್ತೊಂದು 0 ಕೊಟ್ಟು ಇನ್ನೊಂದು 0 ಉಳಿಸ್ಬೇಕು. 35 70 ಆಗುತ್ತೆ. ಆನ್ಸರ್ ಎಷ್ಟು 1.029 ಮಲ್ಟಿಪ್ಲೈಡ್ ಬೈ ಎಷ್ಟು 10. ಅರ್ಥ ಭಾಗಾಕಾರ ಮಾಡಕ್ಕೆ ಬರ್ತಲ್ಲ ನಿಮ್ಗೆ. ಅವಾಗ ಏನಂತಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು, ಬೇಕಾದ್ರೆ ಒಂದ್ಸರಿ ನಾ ಏನು ಮಾಡ್ತೀನಿ ಕನ್ಫರ್ಮ್ ಮಾಡಕ್ಕೆ 36 ಡಿವೈಡೆಡ್ ಬೈ ಎಷ್ಟು ಮಾಡ್ತೀನಿ ಹೇಳಿ 35. 1.029 ಆನ್ಸರ್ ಕರೆಕ್ಟ್ ಐತಿ. ಹಾಗಂದ್ರೆ 50 ಮೈನಸ್ 1.029 ಇಂಟು 10 ಎಷ್ಟು ಆಗುತ್ತೆ ನೋಡಿ, ಒಂದು 0 ಮಲ್ಟಿಪ್ಲೈ ಮಾಡಿದಿಲ್ಲ ಅದ್ರ ಬಿಂದು ಏನಂತ ಈ ಕಡೆ ಬರ್ತದೆ. ಅವಾಗ ಎಷ್ಟು ಬರೋದು 10.29. ಹಾಗಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 50ರಲ್ಲಿ 10.29 ಕಳೆದ್ರೆ ಆನ್ಸರ್ ಎಷ್ಟು ಬರ್ತದೆ, 39.71. ಎಷ್ಟಾಗ ಎಷ್ಟು ಕಳಿತೀವಿ, 50 ಮೈನಸ್ 10.29 ವಿಚ್ ಇಸ್ ಈಕ್ವಲ್ ಟು 39.71. ಇದು ಸರಾಸರಿ. ಯಾವ ವಿಧಾನದಿಂದ, ಹಂತ ವಿಚಲನ ವಿಧಾನ. ಅಂದಾಜು ಸರಾಸರಿ ವಿಧಾನದೊಳಗೂ ಇದು ನಿಯರೆಸ್ಟ್ ವ್ಯಾಲ್ಯೂನೇ ಇದೆ. ನೇರ ವಿಧಾನದಿಂದ ಕಂಡು ಹಿಡಿದಿದ್ದು ನಿಯರೆಸ್ಟ್ ವ್ಯಾಲ್ಯೂನೇ ಇದೆ. ಅರ್ಥ ಆಗುತ್ತಲ್ಲ. ಈಗ ನೀವೇನು ಮಾಡ್ಬೇಕಂದ್ರೆ ಹಂತ ವಿಚಲನಾ ವಿಧಾನದಲ್ಲಿ ಯು ಕಂಡು ಹಿಡಿದ್ರಿ, ಅಂದಾಜು ಸರಾಸರಿ ವಿಧಾನದಲ್ಲಿ ಡಿ ಕಂಡು ಹಿಡಿದ್ರಿ, ನೇರ ವಿಧಾನದಾಗ ಏನು ಕಂಡು ಹಿಡಿದಿಲ್ಲ ಎಫ್ ಇಂಟು ಎಕ್ಸ್ ಡೈರೆಕ್ಟ್ ಮಾಡಿದ್ರಿ. ಯಾವ್ದು ಈಸಿ ಅನ್ಸುತ್ತೆ ಹೇಳ್ರಿ, ನೇರ ವಿಧಾನ. ಹಂಗಂದ್ರೆ ನಾವು ಅಭ್ಯಾಸದಾಗ ಬರುವಂಥ ಪ್ರತಿಯೊಂದು ಲೆಕ್ಕನ ಯಾವ್ದ್ರೊಳಗೆ ಬಿಡಿಸೋಣ, ನೇರ ವಿಧಾನದಾಗ ಬಿಡಿಸೋಣ. ಅರ್ಥ ಆಗತ್ತಪ್ಪ. ಇದು ಜಸ್ಟ್ ತಿಳ್ಕೊಂಡಾಗ ಫಾರ್ಮುಲಾ ನೆನ್ಪಿಡಿ, ಬರ್ಕೊಳ್ಳಿ. ಉದಾಹರಣೆ 1ರಲ್ಲಿ ಕ್ವಶನ್ ಏನಿದೆ ಅಂದ್ರೆ ಇಲ್ಲಿ ಎಕ್ಸ್ ನ ಬೆಲೆಯನ್ನು ಕೊಟ್ಟಾನ, ಮಧ್ಯಬಿಂದು ಡೈರೆಕ್ಟ್ ಕೊಟ್ಟಾನ. ಈಗ ಒಂದು ಕ್ವಶನ್ ಹೆಂಗಿರ್ತದೆ ಅಂದ್ರೆ ವರ್ಗಾಂತರ ಕೊಡ್ತಾನೆ, ವರ್ಗಾಂತರದಿಂದ ನಾವೇ ಮಾಡ್ತಿದ್ವಿ ಎಕ್ಸ್ ನ ಬೆಲೆಯನ್ನು ಕಂಡಿಡ್ತೀವಿ. ಇಲ್ಲಿ ಡೈರೆಕ್ಟ್ ಎಕ್ಸ್ ನ ಬೆಲೆಯನ್ನು ಕೊಟ್ಟಾನೆ ಮತ್ತೆ ಎಫ್ ನ ಬೆಲೆ ಆವೃತ್ತಿಯನ್ನು ಕೊಟ್ಟಾನೆ. ಇದು ಮಧ್ಯಬಿಂದು, ಇದು ಆವೃತ್ತಿ. ಈಗ ನಮ್ಗೆ ಏನ್ ಕೇಳೋಣ ಸರಾಸರಿ ಅಥವಾ ಮೀನ್ ಕಂಡಿಡಿ ಅಂತ ಹೇಳೋಣ. ಸರಾಸರಿ ಕ್ವಶನ್ ಮಾರ್ಕ್. ನಾವೇನ್ ಮಾಡ್ತೇವೆ ಅಂದ್ರೆ ಇದನ್ನ ನೇರ ವಿಧಾನದಿಂದ ಫೈಂಡ್ ಔಟ್ ಮಾಡ್ತೇವೆ. ನೇರ ವಿಧಾನ ಯಾಕಂದ್ರೆ ಇದ್ರಾಗ ವರ್ಗಾಂತರ ಕೊಟ್ಟಿಲ್ಲಲ್ಲ, ಅದಕ್ಕೆ ಡೈರೆಕ್ಟ್ ಎಕ್ಸ್ ಕೊಟ್ಟಾನ, ಅದಕ್ಕೆ ನೇರ ವಿಧಾನದಿಂದ ಬಿಡಿಸ್ಬೋದು. ಮತ್ತೆ ನೇರ ವಿಧಾನ ನಮ್ಗೆ ಈಸಿನೂ ಆಗುತ್ತೆ. ಫಾರ್ಮುಲಾ ಏನಂದ್ರೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಇದು ಬಹಳ ಸಿಂಪಲ್ ಆಗಿರುವಂತ ಒಂದು ವಿಧಾನ ಇದೆ. ಸುಲಭವಾಗಿ ನಿಮಗೆ ಸರಾಸರಿ ಸಿಗುತ್ತೆ. ಹಾಗಾದ್ರೆ ಎಕ್ಸ್ ಕೊಟ್ಟಾನ ಎಫ್ ಕೊಟ್ಟಾನ, ನೀವೇನ್ ಮಾಡ್ಬೇಕಂದ್ರೆ ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡೋದು. ಅವಾಗ ಏನಾಗುತ್ತೆ 10 21 20 ಮತ್ತೆ 36 ಮೂರಲೆ ಎಷ್ಟು ಬರ್ತದೆ ಹೇಳ್ರಿ 108. ಇಲ್ಲಿ ಟೆಕ್ಸ್ಟ್ ಬುಕ್ನಾಗ ಮಲ್ಟಿಪ್ಲೈ ಮಾಡಿದ್ದೈತೆ, ಅದನ್ನ ಡೈರೆಕ್ಟ್ ನೋಡಿ ಬರ್ಕೊಂತ ನೋಡೋಣ. 36 ಮೂರಲೆ 108. ಈ ಟೆಕ್ಸ್ಟ್ ಬುಕ್ನಾಗ ಕೊಟ್ಟಿಲ್ಲ ಅಂದ್ರೆ ಉದಾಹರಣೆ ಈಗ ಎಕ್ಸಾಂಪಲ್ನಾಗ ಇದ್ದಿದ್ದು ಅಂದ್ರೆ ಎಕ್ಸೈಸ್ನಾಗ ಇದ್ದಿದ್ದು ಅಂದ್ರೆ ನಾವೇನು ಮಾಡ್ತಿದ್ವಿ ಮಲ್ಟಿಪ್ಲೈ ಮಾಡ್ತಿದ್ವಿ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ದೈತೆ, ಅದನ್ನ ಡೈರೆಕ್ಟ್ ಬರ್ಕೊಂಡ್ಬಿಡ್ತೀನಿ ನಾನು. 36 ಮೂರಲೆ 108 ಮತ್ತೆ 44 ಎಷ್ಟು 4 4 160 ಇಲ್ಲ, ಒಂದು 160 ಮತ್ತೆ 150 112 240 280 72 80 176 276 95. ಯಾವ ರೀತಿ ಬರ್ಕೊಳತ್ತೆ ನಾನು ಟೆಕ್ಸ್ಟ್ ಬುಕ್ ನೋಡಿ ಬರ್ಕೊಳೋದಂದ್ರೆ ಏನು 95 92 ಮೂರಲೆ 276. ಅರ್ಥ ಆಗುತ್ತಲ್ಲ. ಈಗ ಡೈರೆಕ್ಟ್ ಕೊಟ್ಟ ಅದಕ್ಕೆ ನೋಡಿ ಬರ್ತೀನಿ ನಾನು. ಈಗೇನು ಮಾಡ್ಬೇಕು, ಅಷ್ಟನ್ನು ಆ್ಯಡ್ ಮಾಡ್ಬೇಕು. ಸಿಗ್ಮಾ ಎಫ್ ಎಕ್ಸ್ ಎಲ್ಲರನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡೋದು. 10 + 20 + 108 ಎಷ್ಟು ಬರ್ತದೆ 1779.
ಅರ್ಥ ಆಗತ್ತಲ್ಲ? ಇವನಷ್ಟು ಆ್ಯಡ್ ಮಾಡ್ರಿ 1779 ಬರ್ತೈತಿ. ನೆಕ್ಸ್ಟ್ ಎಫ್ ಆ್ಯಡ್ ಮಾಡ್ರಿ, ಸಿಗ್ಮಾ ಎಫ್ ಎಷ್ಟೈತಪ್ಪ? 30. ಎಫ್ ಕಾಲಮನ್ನು ಆ್ಯಡ್ ಮಾಡಿದ್ರೆ 30, ಎಫ್ ಎಕ್ಸ್ ಕಾಲಮನ್ನು ಆ್ಯಡ್ ಮಾಡಿದ್ರೆ 1779. ಎಕ್ಸ್ ಬಾರ್ ಅಥವಾ ಸರಾಸರಿಯನ್ನು ಯಾವ ರೀತಿ ಕಂಡಿಡ್ತೀರಿ? ಸಿಗ್ಮಾ ಎಫ್ ಎಕ್ಸ್ ದಟ್ ಇಸ್ 1779 ಡಿವೈಡೆಡ್ ಬೈ ಎಷ್ಟು? 30. 3 15 30, 3 5 ಎಷ್ಟು? 15, 2 3 9 27, 3 3 ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 593 ಡಿವೈಡೆಡ್ ಬೈ 10. ಒಂದು ಪೂಜೆ ಇರೋದ್ರಿಂದ ಒಂದು ಸ್ಥಾನ ಅಂತ ಬಿಂದು ಕೂಡ ಎಷ್ಟು ಆಗ್ತದೆ? 59.3. ಇದು ಸರಾಸರಿ. ಯಾವ ವಿಧಾನದಿಂದ ಕಂಡುಹಿಡಿದೇವ್ರಿ? ನೇರ ವಿಧಾನ. ಮೂರನೇ ಉದಾಹರಣೆ. ಈಗ ಎರಡನೇ ಉದಾಹರಣೆ ಆಲ್ರೆಡಿ ನಾ ಏನು ಮಾಡೀನಿ, ಸಾಲ್ವ್ ಮಾಡೀನಿ ಜಸ್ಟ್ ಬಿಫೋರ್. ಅದು ಒಂದೇ ಲೆಕ್ಕವನ್ನು 3 ವಿಧಾನದಾಗ ಬಿಡಿಸೇನಲ್ಲ, ಅದು ಎಷ್ಟೇ ಉದಾಹರಣೆ? ಅದು ಎರಡನೇ ಉದಾಹರಣೆ. ಈಗ ಡೈರೆಕ್ಟ್ ನಾ ಎಷ್ಟೇ ಉದಾಹರಣೆ ಹೋಗ್ತೀನಪ್ಪ? ಮೂರನೇ ಉದಾಹರಣೆಗೆ ಹೋಗ್ತೇನೆ. ಮೂರನೇ ಉದಾಹರಣೆಯಲ್ಲಿ ಏನಂತಂದ್ರೆ ವರ್ಗಾಂತರ ಈ ರೀತಿ ಕೊಟ್ಟಾನ, ಮತ್ತೆ ಎಫ್ ನ ಬೆಲೆಯನ್ನು ಕೊಟ್ಟಾನ, ಮಧ್ಯ ಬಿಂದುವನ್ನು ಕಂಡುಹಿಡಿಬೇಕು. ವರ್ಗಾಂತರದ ಮಧ್ಯ ಬಿಂದು 20 ಮತ್ತು 60ರ ಮಧ್ಯ ಬಿಂದು ಯಾವ ರೀತಿ ಕಂಡುಹಿಡ್ತೀರಿ? 60 20 ಎಷ್ಟು? 80. 80ರ ನಡಕ್ಕೆ ಬರ್ತೈತಿ. 80 ಡಿವೈಡ್ ಬಿಟ್ಟು ಅಂದ್ರೆ 40. ಇದು ತಿಳಿಲಿಲ್ಲ. ಹಂಗೆ 100 ಮತ್ತು 60 160. 160ರ ಮಧ್ಯ ಬಿಂದು ಎಷ್ಟು? 80. 150 ಮತ್ತು 100. 150 ಮತ್ತು 100 ಅಂದ್ರೆ ಎಷ್ಟು? 250. 250ರ ಅರ್ಥ ಎಷ್ಟು ಹೇಳಿ? 125. ಅರ್ಥ ಆಗತ್ತಲ್ಲ? ನೆಕ್ಸ್ಟ್ 250 ಪ್ಲಸ್ 150. 200 300 400. 400 ಅರ್ಧ ಎಷ್ಟು? 200. ಅದೇ ರೀತಿ 350 ಪ್ಲಸ್ 250 500 600 ಅಂದ್ರೆ 600 ಆಗುತ್ತೆ. ಅದ್ರ ಅರ್ಧ 300 ತಿಳಿತ. ನೆಕ್ಸ್ಟ್ 450 700 800 ಆಗುತ್ತೆ. 800 ಅರ್ಧ ಎಷ್ಟು? 400. ಈ ರೀತಿ ನೀವು ಏನು ಮಾಡ್ಬೇಕಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡ್ ಬಿಟ್ಟು ಮಾಡಿದ್ರೆ ನಿಮ್ಗೆ ಎಕ್ಸ್ ಅವೈಲೇಬಲ್ ಸಿಗ್ತದೆ. ಆಮೇಲೆ ನೀವು ಎಫ್ ಇಂಟು ಎಕ್ಸ್ 7 4 28 8 ಇಲ್ಲಿ 40 ಒಂದು ಪೂಜೆ. ಮತ್ತೆ 125 ಇಂಟು 16 ಮಲ್ಟಿಪ್ಲೈ ಮಾಡಿ ಹೇಳ್ರಿ. ಕೇಳ್ರಿ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ನೋಡಿ. ನಾನು ಏನಾಗುತ್ತೆ ಅಂದ್ರೆ 80 ಇಂಟು 5 400, 125 ಇಂಟು 16 2000, 200 ಇಂಟು 12 12 24 2 ಪೂಜೆ 2400, 300 600 400 3 1200. ಈಗ ಸಮೇಶ್ ಸಿಗ್ಮಾ ಎಫ್ ಎಕ್ಸ್ ಅಷ್ಟು ಆ್ಯಡ್ ಮಾಡ್ರಿ. ಸಿಗ್ಮಾ ಎಫ್ ಎಕ್ಸ್ ಏನಾಗುತ್ತಂದ್ರೆ 6880. ನೀವು ಆ್ಯಡ್ ಮಾಡಿದ ಎಷ್ಟು ಬಂದಿದ್ದಲ್ಲ ಆನ್ಸರ್? 6880. ಮತ್ತೆ ಎಫ್ ಅನ್ನು ಆ್ಯಡ್ ಮಾಡಬೇಕು. ಸಿಗ್ಮಾ ಎಫ್ ಎಷ್ಟು ಬಂದೈತಿ? 45. ಹಾಗಾದ್ರೆ ಸರಾಸರಿ ಕಂಡುಹಿಡಿಯುವಂಥ ಸೂತ್ರ ಏನು? ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬಂದೈತಿ? 6880 ಡಿವೈಡೆಡ್ ಬೈ ಇದು ಎಷ್ಟು ಹೇಳ್ರಿ? 45. ಭಾಗಾಕಾರ ಮಾಡಕ್ ಬರ್ತಲ್ಲ? 6840 6880 ಡಿವೈಡೆಡ್ ಬೈ 45 152.88. ಇದು ಸರಾಸರಿ. ಇಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಆನ್ಸರ್ ಎಷ್ಟಿದೆ ಅಂದ್ರೆ 152.89 ಐತಿ. ಇಲ್ಲಿ 8 ಬಂದಿದೆ. ಇಲ್ಲಿ ಯಾಕೆ 8 9 ಬಂದೈತೆ ಅಂದ್ರೆ ಅಲ್ಲಿ ವಿಧಾನ ಅವು ಏನು ಮಾಡೋಣ ಅಂದ್ರೆ ಅಂದಾಜು ಸರಾಸರಿ ವಿಧಾನ ಬಳಸೋಣ. ನಾವು ಯಾವ ವಿಧಾನ ಯೂಸ್ ಮಾಡಿದ್ವಿ? ನೇರ ವ್ಯಾಲ್ಯೂ ಭಾಳ ನಿಯರ್ ಐತಿ. ಅರ್ಥ ಆಗುತ್ತಲ್ಲ? ನಿಯರೆಸ್ಟ್ ವ್ಯಾಲ್ಯೂ ಐತಿ. ಇದು ಉದಾಹರಣೆ 3ರಿಂದ ನಾವು ಸರಾಸರಿಯನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂದ್ರೆ ಎಲ್ಲ ಉದಾಹರಣೆಗಳು ಕಂಪ್ಲೀಟ್ ಆಗ್ಯಾವ. ಡೈರೆಕ್ಟ್ ಏನು ಮಾಡೋಣ? ಅಭ್ಯಾಸ ಸಾಲ್ವ್ ಮಾಡೋಣ. ಅಭ್ಯಾಸ ಎಷ್ಟು? 13.1. ಅಷ್ಟು ಲೆಕ್ಕವನ್ನು ನಾವೇನು ಮಾಡೋಣ? ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿದ್ವಿ. ಅರ್ಥ ಆಗುತ್ತಪ್ಪ? ಆ ಫಾರ್ಮುಲಾ ನೆನ್ಪಿಟ್ಟು